ತುಂಬ ನೋವಿನ ಸಂಗತಿ ಅಂತಂದರೆ ನೆನ್ನೆ ವಿಷ್ಣು ಸರ್ ಸಮಾಧಿಯನ್ನು ನೆಲಸಮ ಮಾಡಿದಂತೆ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಇನ್ನಾದರೂ ನ್ಯಾಯ ಸಿಗುತ್ತೆ, ಅಷ್ಟು ಜಾಗ ಏನಾದ್ರು ಕೊಡ್ತಾರೆ ಅಂತ ಇತ್ತು. ಸೊ ಈ ರಾತ್ರಿ ಈ ಥರ ಮಾಡೋದು ಖಂಡಿತವಾಗ್ಲೂ ತುಂಬಾ ನೋವಾಗುವಂಥ ವಿಷಯ ಇದು. ಇದು ಮೊದಲಿಂದ ಇದ್ರದ್ದೊಂದು ಏನಂತಾರೆ, ಈ ಒಂದು ಗಲಾಟೆ ನಡೀತಾ ಬಂದಿದೆ. ಇದಕ್ಕೆ ಯಾವಾಗಲಾದರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಟ್ ಈ ಥರ ಆಗಿರೋದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅಟ್ಲೀಸ್ಟ್ ಒಂದು ಡೀಸೆಂಟ್ ಕ್ಲೋಜರ್ ಸಿಗಬೇಕು. ಇಂಡಸ್ಟ್ರಿ ಉಳಿಸ್ಕೊಳಕ್ಕಾಗಲಿಲ್ವಾ ಒಂದು ಜಾಗನ? ಇದ್ರ ಬಗ್ಗೆ ಹೇಳೋದು ಕಷ್ಟ, ಯಾಕೆಂದರೆ ಅದ್ರದ್ದು ಐ ಥಿಂಕ್ ಇವನ್ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಕ್ಕಲ್ಲ. ಬಟ್ ಮನಸ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ, ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒಂದು ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ಪ್ರಾಪರ್ ಡೀಸೆಂಟ್ ಹೌದು ನಡೀತಾ ಇದೆ. ಇದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿಶ್ ದೇರ್ ವಾಸ್ ಅ ಡೀಸೆಂಟ್ ಕ್ಲೋಜರ್ ಟು ದಿಸ್. ಬೇಸರದ ಸಂಗತಿ ಆಗ್ತದೆ ಅಂತ ನಟನ ಒಂದು ಪುಣ್ಯ ಭೂಮಿಯನ್ನು ಉಳಿಸ್ಕೊಳಕ್ಕಾಗಲ್ಲ ಅಂತ ನೋವು ಬೇಸರ. ಸೊ ಈ ವಿಚಾರ ನಿನ್ನೆ ನಾವು ಮಾಧ್ಯಮದ ನೋಡಿದಾಗ ಭಾಳ ಅಂದ್ರೆ ಭಾಳ ಬೇಜಾರಾಯಿತು. ಯಾಕಂದರೆ ನಿನ್ನೆ ವರಲಕ್ಷ್ಮಿ ಹಬ್ಬ ಇತ್ತು. ಅಂಥ ಸಂದರ್ಭದಲ್ಲಿ ಅಂಥ ಘಟನೆ ಆಗಬಾರ್ದಾಗಿತ್ತು. ಏನೋ ಈಗ ಒಂದು ಹೇಳಿ ಪಾರಾಗಕ್ಕೆ ನಾವು ಏನೋ ಹೇಳ್ತೀವಿ, ಕೋರ್ಟ್ ಆದೇಶ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ. ಕೋರ್ಟಿಗೆ ಹೋಗಿ ಬಿಟ್ಟದ್ದೇ ನಾವು ಫಸ್ಟ್ ತಪ್ಪು. ಯಾಕೆಂದರೆ ನಾವು ಅದ್ರ ಬಗ್ಗೆ ಮೊದಲೇ ಈ ಥರ ಘಟನೆ ಆಗ್ತಂತ ಯಾರೂ ಯೋಚನೆನೂ ಮಾಡಿದ್ದಿಲ್ಲ. ನಿಜಕ್ಕೂ ಭಾಳ ಇದು ದುಃಖದ ಸಂಗತಿ. ಯಾಕಂದರೆ ವಿಷ್ಣುವರ್ಧನ್ ಸರ್ ಅಂದರೆ ಕರ್ನಾಟಕದ ಒಂದು ಕಣ್ಣಿದ್ದಂಗೆ. ಅಷ್ಟೊಂದು ಅದ್ಭುತವಾಗಿ ನಟನೆ ಮಾಡಿ ನಮ್ಮೆಲ್ಲರಿಗೂ ಮನೋರಂಜಿಸಿ ಒಳ್ಳೆ ಮೆಸೇಜ್ ಕೊಟ್ಟು ಭಾಳ ಅದ್ಭುತವಾದಂಥ ಅವ್ರ ಅಭಿಮಾನಿ ಬಳಗನೂ ಇದೆ. ಅಂಥ ಸಂದರ್ಭದಲ್ಲಿ ನಿನ್ನೆ ಘಟನೆ ನೋಡಿ ನಿಜಕ್ಕೂ ನಾವೆಲ್ಲರೂ ತಲೆ ತೆಗ್ಸಂಥ, ಅವ್ರ ಅಭಿಮಾನಿಗಳು ಎಲ್ಲರೂ ತಲೆ ತೆಗ್ಸಂಥ ಒಂದು ಸಂಗತಿ ಆಗಿದೆ. ಇರಲಿ, ಏನೋ ಒಂದು ಆಗ್ತಿರ್ತಾವೆ, ಇಲ್ಲ ಅಂತಲ್ಲ. ಬಟ್ಟು ಆ ಜಾಗದವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಅಂತ ನಮ್ಮ ಆಸೆ. ಯಾಕೆಂದರೆ ಮುಂಚೆನೇ ಈ ಥರ ಆಗಿತ್ತ ಯಾರಿಗಾರು ಗೊತ್ತಿದ್ರೆ ಸಾಕಷ್ಟು ಜಾಗಗಳಿದ್ದು. ಆದರೂ ಆಯಿತು, ನಾವು ಸರ್ಕಾರದವರು ಎಲ್ಲಿಯೋ ಹಿಡಿಯುತ್ತೇವೆ. ಈಗ ಹಲವಾರು ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಂದಾಗ ಸರ್ಕಾರವನ್ನು, ನಾನು ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರ ಅಂತ ಅಷ್ಟೇ ಅಲ್ಲ, ನಮ್ಮ BJP ಸರ್ಕಾರ ಆದಿಯಾಗಿಯೂ ಎಲ್ಲನೂ ಹೇಳ್ತೇವೆ. ನಾವು ಇದರಲ್ಲಿ ಹಿಡಿಯುತ್ತೇವೆ. ನಾವು ಮುಂದೆ ಬಂದು ಇದರಲ್ಲಿ ಯಾರಾದರೂ ಒಂದು ಲೀಡರ್ಶಿಪ್ ತೊಗೊಂಡು ಈ ಸಮಸ್ಯೆನ ಬಗೆಹರಿಸಿದ್ರಂತಂದರೆ ಅಭಿಮಾನಿಗಳಿಗೆ ಇಷ್ಟು ನೋವು ಆಗ್ತಿದೆಯಲ್ಲ, ನಿಜಕ್ಕೂ ಭಾಳ ನೋವಿನ ಸಂಗತಿ. ನಮಗೆಲ್ಲರ ಮನಸ್ಸಿಗೂ ಭಾಳ ತ್ರಾಸಾಗಿದೆ. ನ್ಯಾಯ ಸಿಗುತ್ತಾ ಅಂತ ಸರಿ? ಯಾಕೆಂದರೆ ಇನ್ನೂ ಆ ಜಾಗದಲ್ಲಿ ಏನು ಕಟ್ಟಡ ಕಟ್ಟಕ್ಕೆ ಮುಂದಾಗಿಲ್ಲ. ಸೊ ಅಷ್ಟೆಲ್ಲ ಉಳಿಸ್ಕೋತಾರ ಮುಂದಕ್ಕಾದ್ರು ಅಂತ ಅಲ್ಲ ಸರ್, ಇದು ಯಾಕೆಂದರೆ ಅಭಿಮಾನಿಗಳು ಪಾಪ ಅಭಿಮಾನಿಗಳು ಆಸೆ ಇದ್ದೇ ಇರ್ತದೆ. ಇದು ಅಭಿಮಾನಿಗಳಿಗೆ ಎಲ್ಲ ಮೀರಿ ಹೋಗಿದೆ. ಯಾರಾದರೂ ಒಬ್ಬ ಜನಪ್ರತಿನಿಧಿಗಳು, ಸರ್ಕಾರದವರು ಮಧ್ಯವಸ್ಥಿಕೆ ವಹಿಸಿ, ಫಿಲಿಂ ಚೇಂಬರ್ನವರು ಮಧ್ಯವಸ್ಥಿಕೆ ವಹಿಸಿ ಇದ್ರ ಸಮಸ್ಯೆಯನ್ನು ಬಗೆಹರಿಸೋಂಥ ಕೆಲಸ. ಯಾಕಂದರೆ ಕೋರ್ಟ್ನಲ್ಲಿದೆ. ಕೋರ್ಟಲ್ಲಿದ್ದ ಕೋರ್ಟ್ ಆದೇಶ ನಾವೆಲ್ಲರೂ ತಲೆ ಬಾಗಿಸ್ಬೇಕಾಗ್ತದೆ. ಆದರೆ ಕೋರ್ಟಿಗೆ ಹೋಗೋದನ್ನ ಬಿಟ್ಟಿದ್ದೇ ನಾವು ತಪ್ಪು. ಆ ಜಾಗದವರು ಅವರೆಲ್ಲರ ಜೊತೆಗೆ ಮಾತಾಡಿ ಈ ಸಮಸ್ಯೆನ ಒಂದು ಹಂತಕ್ಕೆ ತಂದಿದ್ರೆ ಭಾಳ ಒಳ್ಳೆಯದಾಗ್ತಿತ್ತು. ಈಗ ಭಾಳ ಮುಂದೋಗಿದೆ. ಆದ್ರೂ ಮಧ್ಯಸ್ಥಿಕೆ ವಹಿಸಿ ಅದೇ ಜಾಗದಲ್ಲಿ ಪುನಃ ನಿರ್ಮಾಣ ಮಾಡೋಕ್ಕೆ ಜಾಗದ ಓನರಿಗೂ ಎಲ್ಲರಿಗೂ ಮನವೊಲಿಸೋಂಥ ಕೆಲಸ ಸರ್ಕಾರದವರು ಮತ್ತು ಫಿಲಿಂ ಚೇಂಬರ್ವರು, ಇಂಡಸ್ಟ್ರಿಯ ದೊಡ್ಡವರು ಸೇರಿ ಮಾಡಿದಾಗ ಮಾತ್ರ ಇದಕ್ಕೊಂದು ಅಂತ್ಯ ಸಿಗ್ತಾ. ಇಲ್ಲಾಂದರೆ ಪಾಪ ಅಭಿಮಾನಿಗಳಿಗೆ ನೋವು ಆಗೇ ಆಗ್ತದೆ. ಅಭಿಮಾನಿಗಳು ನಾವು ಬೇಕಾದ್ರೆ ದುಡ್ಡನ್ನ ಎಲ್ಲಾನು ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಡಕ್ಕೆ ರೆಡಿ ಇದ್ದೇವೆ, ಮಾಲೀಕರು ಜಾಗ ಕೊಡ್ತಾ ಇಲ್ಲ ಅನ್ನೋದು. ಅದಕ್ಕೆ ಹೇಳ್ತೀನಲ್ಲ, ಈಗ ನಾವು ಅದಕ್ಕೆ ಅಭಿಮಾನಿ, ನಾವು ಒಬ್ಬ ಅಭಿಮಾನಿಯಾಗಿ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಕೊಡೋಕ್ಕೆ ನಾವು ರೆಡಿ ಇದ್ದೇವೆ. ಆದರೆ ಸರ್ಕಾರದವರು ಯಾರಾದರೂ ಬಂದು ಅವ್ರ ಮಾಲೀಕರಿಗೆ ಮನವೊಲಿಸಿ ಇಂಥ ಇದನ್ನು ಮಾಡಬೇಡ್ರಂತೆ ಮನವೊಲಿಸಿದ್ರಂದರೆ ಮಾಲೀಕರು ಅವ್ರಿಗೆ ಮಾತಾಡೋಂಥವ್ರು ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗಳು ಹೋದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಯಾರು ಅಭಿಮಾನಿಗಳು ಇನ್ನಿತರು ಮಾತಾಡಿದ್ರೆ ಅದು ಸಮಸ್ಯೆ ಬಗೆಹರಂಗಿಲ್ಲ. ನಾವು ಅವರ ಒಬ್ಬ ಅಭಿಮಾನಿಯಾಗಿ ಅವ್ರ ಜೊತೆಗೆ ನಿಂದ್ರಂಥ ಕೆಲಸ ನಾವು ಅಷ್ಟೇ ಅಲ್ಲ, ಸುದೀಪ್ ಅಣ್ಣನೂ ಅವರ ಅಭಿಮಾನಿ ಮೊದಲಿಂದ ಇದ್ದಾನೆ. ನಾವೆಲ್ಲರೂ ಅವ್ರ ಜೊತೆ ನಿಂದ್ರಂಥ ಕೆಲಸ ನಾವು ಮಾಡ್ತೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.